ಜೆಪಿ ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. ಭಕ್ತಿಯ ಮುಕ್ತಿಯ ಭಜನಾ ಮಂಡಳಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದೇವರ ದರ್ಶನವೆಂದರೇ ಒಂದು ರೀತಿಯ ಸಮಾಧಾನ. ಭಗವಂತನ ನಾಮಸ್ಮರಣೆಯಿಂದ ಮನಸ್ಸಿಗೆ ಸಂತೃಪ್ತಿ. ಇನ್ನು ಆತನನ್ನು ನೆನೆದು ಲಜ್ಜೆ ಬಿಟ್ಟು ಗೆಜ್ಜೆ ಹಾಕಿದರೆ ಪರಮಾನಂದ. ನಾವುಗಳು ಸಮಾಜದಲ್ಲಿ ಗೌರವಯುತವಾಗಿ ಏನಾದರೂ ಸಾಧನೆಗಳನ್ನು ಮಾಡಬೇಕಾದರೆ ನಮಗೆ ಹಿರಿಯರು ತೋರಿಕೊಟ್ಟ ಹಾದಿ ಬಹಳ ಮುಖ್ಯವಾಗುತ್ತೆ. ಹಿಂದೆಲ್ಲ ನಮ್ಮ ಹಿರಿಯರು ಮಕ್ಕಳನ್ನು ದೇವಾಲಯಗಳಿಗೆ ಅಲ್ಲದೆ ಭಜನಾ ಮಂದಿರ, ಉಪನ್ಯಾಸ, ಹರಿಕಥೆಯಂತಹ ಸತ್ಸಂಗಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಈಗಲೂ ಆ ಪದ್ಧತಿ ಇದೆ, ಆದರೆ ಕಡಿಮೆ ಆಗ್ತಾ ಇದೆ. ಗುರು ಹಿರಿಯರನ್ನೊಡಗೂಡಿದ ಆ ಸತ್ಸಂಗದಲ್ಲಿ ತಂದೆ ತಾಯಿಯರನ್ನು ಅರ್ಥ ಮಾಡಿಕೊಳ್ಳುವ ಬಗ್ಗೆ ಮತ್ತು ಗುರು ಹಿರಿಯರಿಗೆ ಯಾವ ರೀತಿಯಾದಂಥ ಗೌರವ ಸಲ್ಲಿಸಬೇಕು ಎಂಬುದಾಗಿ ಸದ್ವಿಚಾರಗಳನ್ನು ತಿಳಿಸ್ತಾ ಇದ್ದರು. ಇದರಿಂದಾಗಿ ಅಲ್ಲಿ ಸೇರುವ ಮಕ್ಕಳು, ಯುವಕರು ಮತ್ತು ಎಲ್ಲ ಜನರಿಗೂ ದಾರಿದೀಪವಾಗ್ತಾ ಇತ್ತು. ದಾಸರ ಪದಗಳಿಂದ ಹೊರಹೊಮ್ಮಿದ ಸಾಹಿತ್ಯವನ್ನು ಭಜನೆಯ ಮೂಲಕ ಹಾಡಿ ಅದರ ತಾತ್ಪರ್ಯವನ್ನು ಎಲ್ಲರಿಗೂ ಹಿರಿಯರು ವಿವರಿಸುತ್ತಿದ್ದರು. ಅದರಿಂದ ಎಲ್ಲರಿಗೂ ಜ್ಞಾನೋದಯವಾಗ್ತಾ ಇತ್ತು. ಅದಲ್ಲದೆ ಅದರ ಅರ್ಥಗಳನ್ನು ತಿಳಿದ ಭಗವದ್ಭಕ್ತರಲ್ಲಿ ಮುಂದಿನ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಎದುರಿಸುವ ಚೈತನ್ಯ ತುಂಬುತ್ತಿತ್ತು. ಅಷ್ಟರ ಮಟ್ಟಿಗೆ ದಾಸರ ಪದಗಳಲ್ಲಿ ಜೀವನವನ್ನು ಅರ್ಥೈಸುವ ಸಾಲುಗಳು ಅಡಕವಾಗಿದೆ. ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ನಮೋ ನಮೋ ವಿರೂಪಾಕ್ಷ. ರಮಣನಲ್ಲಿ ಅಮಲ ಬಕುತಿ ಕೊಡೋ, ರಮಣನಲ್ಲಿ ಅಮಲ ಬಕುತಿ ಕೊಡೋ, ನಮೋ ವಿಶಾಲಾಕ್ಷ. ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ನಮೋ ನಮೋ ವಿರೂಪಾಕ್ಷ. ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ, ಪಾಲನೇತ್ರಕ ಪಾಲರುಂಡಮಣಿ ಮಾಲಾ ಧೃತವಕ್ಷ. ಶೀಲ ರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ, ಶ್ರೀಲ ಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ. ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ನಮೋ ನಮೋ ವಿರೂಪಾಕ್ಷ. ರಮಣನಲ್ಲಿ ಅಮಲ ಬಕುತಿ ಕೊಡೋ, ರಮಣನಲ್ಲಿ ಅಮಲ ಬಕುತಿ ಕೊಡೋ, ವಿಶಾಲಾಕ್ಷ. ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ. ಸತ್ಸಂಗ ಎಂಬುದು ಮಾನವನ ಜೀವನವನ್ನು ಸರಿದಾರಿಗೆ ಕರೆದುಕೊಂಡು ಹೋಗುವ ಒಂದು ಉತ್ತುಂಗದ ಮೆಟ್ಟಿಲು. ಅಲ್ಲಿ ಎಲ್ಲರಲ್ಲಿಯೂ ಕಂಡುಬರುವುದು ಸರಳ ಸಜ್ಜನಿಕೆಯ ಉತ್ತಮ ವಾತಾವರಣ. ಕೆಲವರು ಮನೆ ಮನೆಗಳಲ್ಲಿ ಪ್ರತ್ಯೇಕ ಭಜನಾ ಮಂದಿರ ಸ್ಥಾಪಿಸಿ ಸತ್ಸಂಗ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಡಿಜಿಟಲ್ ಯುಗದ ಈ ಕಾಲದಲ್ಲಿ ಸನ್ಮಾರ್ಗದ ಸತ್ಸಂಗಗಳು ಕ್ಷೀಣಿಸ್ತಾ ಬಂದಿದೆ. ಆದರೂ ಸತ್ಸಂಗದ ಉನ್ನತಿಗಾಗಿ ಅಖಂಡ ಕರ್ನಾಟಕದ ದಾಸ ಸಾಹಿತ್ಯದ ಪರಂಪರೆಯನ್ನು ಎತ್ತಿ ಹಿಡಿಯಲು ಮಂತ್ರಾಲಯ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಗೌರವ ನಿರ್ದೇಶಕರಾದ ಶ್ರೀ ಕೆ ಅಪ್ಪಣ್ಣಾಚಾರ್ಯರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಶ್ರೀಮತಿ ಅನಸೂಯಮ್ಮನವರ ಆದೇಶದಂತೆ ಶ್ರೀಮತಿ ಸಾವಿತ್ರಿ ಪ್ರಕಾಶ್ ನೇತೃತ್ವದಲ್ಲಿ ಬೆಂಗಳೂರಿನ ಮಲ್ಲೇಶ್ವರದ ದತ್ತಾತ್ರೇಯ ದೇವಸ್ಥಾನದ ರಸ್ತೆ ಪೈಪ್ಲೈನ್ನಲ್ಲಿರುವ ಶ್ರೀ ಪಿ ಗಂಗಾಧರ್ ಮತ್ತು ಶ್ರೀಮತಿ ಜಗದಾಂಬಾ ದಂಪತಿಗಳ ಸಹಯೋಗದೊಂದಿಗೆ ಜಾತಿ ಭೇದವಿಲ್ಲದೆ ಮಹಿಳಾ ಮಂಡಳಿಯ ಜೈ ಶ್ರೀರಾಮ ಭಜನಾ ಮಂಡಳಿಯನ್ನು
ಕಳೆದ 30 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸುತ್ತಮುತ್ತಲಿನ ಸ್ನೇಹಿತರನ್ನು ಭಕ್ತಿ ಪಥದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಶ್ರೀಮತಿ ಜಗದಾಂಬಾ ದಂಪತಿಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರ ಅನುಗ್ರಹದಿಂದ ಮಂತ್ರಾಲಯ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಗೌರವ ನಿರ್ದೇಶಕರಾದ ಶ್ರೀಯುತ ಕೆ ಅಪ್ಪಣ್ಣಾಚಾರ್ಯ ಅವರ ಮಾರ್ಗದರ್ಶನದಂತೆ ನಮ್ಮ ಪ್ರೀತಿಯ ಗುರುಗಳಾದ ಅನಸೂಯಮ್ಮನವರ ಮಾರ್ಗದರ್ಶನದಂತೆ ಮತ್ತು ನಮ್ಮ ಸಾವಿತ್ರಕ್ಕ ಪ್ರಕಾಶ್ ಅವರ ನೇತೃತ್ವದಲ್ಲಿ ಜೈಶ್ರಾಮ್ ಭಜನಾ ಮಂಡಳಿಯಿಂದ 14ನೇ ವರ್ಷದಿಂದ ಶ್ರೀ ವಿಷ್ಣು ಸಹಸ್ರನಾಮ ಅಖಂಡ ಪಾರಾಯಣ ನಡೀತಾ ಇದೆ. ಮತ್ತು ಇದರಲ್ಲಿ ವರ್ಷಪೂರ್ತಿ ಶ್ರಾವಣ ಮಾಸದಲ್ಲಿ ಭಾಗವತ ಸಪ್ತಾಹ ಮಾಡಿಸ್ತೀವಿ. ಕಾರ್ತಿಕ ಮಾಸದಲ್ಲಿ ಸತ್ಯನಾರಾಯಣ ಸಂಪೂಜೆ, ತುಳಸಿ ಪೂಜೆ, ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ವಾದಿರಾಜರ ಜಯಂತಿ ದಿವಸ ಲಕ್ಷ್ಮೀ ಶೋಭಾನೆ ಪಾರಾಯಣ ನಡೆಯುತ್ತೆ. ಪುರಂದರದಾಸರ ಆರಾಧನೆ ಪ್ರಯುಕ್ತ ಬೆಳಗಿನ ಜಾವ ಯಾವಾರ ಹೋಗ್ತೀವಿ. ಇಲ್ಲಿ ನಮ್ಮ ಭಜನಾ ಮಂಡಳಿಯಲ್ಲಿ ಸುಮಾರು 50 ಜನ ಹೆಚ್ಚಾಗಿ ಇದ್ದಾರೆ. ಎಲ್ಲರೂ ಭಜನೆ ಮಾಡ್ತಾರೆ. ಭಜನೆ ಇಲ್ಲಿ ಬಂದು ಭಜನೆ, ಹರಿಕಥಾಮೃತ ಸಾರ, ಭಾಗವತ, ಭಗವದ್ಗೀತೆ ಎಲ್ಲನೂ ಕಲಿತಾ ಇದ್ದಾರೆ. ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ. ವಿಶೇಷವಾಗಿ ಮಕ್ಕಳು ಕಲಿತಾ ಇದ್ದಾರೆ. ತುಂಬ ಚೆನ್ನಾಗಿ ಪಾರಾಯಣ ಮಾಡ್ತಾ ಇದ್ದಾರೆ. ಆ ಭಜನಾ ಮಂಡಳಿ ಹೆಸರು ಶ್ರೀಪಾದರಾಜರ ಭಜನಾ ಮಂಡಳಿ ಅಂತ, ಮಕ್ಕಳ ಭಜನಾ ಮಂಡಳಿ. ಶ್ರೀ ಪಾಂಡುರಂಗ ರುಕ್ಮಿಣಿಯ ದಯೆಯಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗ್ತಾ ಇದೆ. ನಾವು ಪ್ರತಿ ವಾರ ಇಲ್ಲಿ ಭಜನೆ ನಡೆಯುತ್ತೆ. ವಾರಕ್ಕೆ 2 ಸಲ ಭಜನೆ ನಡೆಯುತ್ತೆ. ಆ ಭಜನೆಯಲ್ಲಿನೇ ವಿಷ್ಣು ಸಹಸ್ರನಾಮ, ಹರಿಕಥಾಮೃತ ಸಾರ, ಭಾಗವತ, ಭಗವದ್ಗೀತೆ ಇದನ್ನೆಲ್ಲ ಕಲಿತಾ ಇದ್ದೀವಿ. ಸುಳಾದಿಗಳು ಇದನ್ನೆಲ್ಲ ಕಲಿತಾ ಇದ್ದೀವಿ. ತುಂಬ ಒಳ್ಳೆಯದಾಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಸುಮಾರು 14 ವರ್ಷಗಳಿಂದ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮವನ್ನು ಬೆಳಗಿನ 9 ಗಂಟೆಗೆ ಸ್ಟಾರ್ಟ್ ಆದರೆ ಮರುದಿನ ಬೆಳಗ್ಗೆ 9 ಗಂಟೆವರೆಗೂ ನಡೆಯುತ್ತೆ. ಸುಮಾರು ಒಂದು 20-25 ಭಜನಾ ಮಂಡಳಿಗಳು ಸರದಿ ಪ್ರಕಾರ ಬಂದು ಭಜನೆ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಭಜನೆ ಮಾಡಿ ಮತ್ತು ವಿಷ್ಣು ಸಹಸ್ರನಾಮ ಮಾಡಿ ಪಾಂಡುರಂಗನ ಕೃಪೆಗೆ ಪಾತ್ರರಾಗಿರುತ್ತಾರೆ. ಅದೇ ಸಹ ನನಗೂ ಏನೋ ದೇವ ಶಕ್ತಿ ಕೊಟ್ಟಿದ್ದಾನೆ. ಇಷ್ಟು ದಿವಸದಿಂದ ನನ್ನ ಕೈನಲ್ಲಾದು ಸಹಾಯ ಏನಾಗುತ್ತೋ ಅದು ಮಾಡ್ಕೊಂಡು ಬಂದಿದ್ದೀನಿ. ಆ ಭಗವಂತನ ಕೃಪೆ ಹೀಗೆ ನನ್ನ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಶ್ರೀರಾಮ್ ಭಜನಾ ಮಂಡಳಿಯ ನೇತೃತ್ವ ವಹಿಸಿಕೊಂಡು ಉಪನ್ಯಾಸ ಮತ್ತು ತರಬೇತಿಯನ್ನು ಕೊಡುತ್ತಿರುವ ಶ್ರೀಮತಿ ಸಾವಿತ್ರಿ ಪ್ರಕಾಶ್ ಅವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ. ಇಲ್ಲಿ ಸುಮಾರು ಜನ ಹೆಂಗಸರುಗಳು ಬಂದು ಭಜನೆ ಎಲ್ಲ ಕಲಿತಾ ಇದ್ದಾರೆ. ಶನಿವಾರದ ದಿವಸ ಮತ್ತು ಬುಧವಾರದ ದಿವಸ ಸುಳಾದಿ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಮತ್ತು ಇವು ಲಲಿತ ಸಹಸ್ರನಾಮ ಒಂದೊಂದು ದಿವಸ ಇವೆಲ್ಲದನ್ನು ಕಲಿತಾ ಇದ್ದಾರೆ. ಹೇಳ್ಕೊಡ್ತಿದ್ದೀವಿ. ಚೆನ್ನಾಗೆಲ್ಲ ಕಲಿತಾ ಇದ್ದಾರೆ. ಮಕ್ಕಳು ಅಷ್ಟೇನೆ ಎಲ್ಲ ಹಾಡುಗಳು ಎಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ನವರಾತ್ರಿಯಲ್ಲಿ 9 ದಿವಸನೂ ಶ್ರೀನಿವಾಸ ಕಲ್ಯಾಣವನ್ನು, ದುರ್ಗಾ ಸುಳಾದಿ ಅವೆಲ್ಲದನ್ನು ಹೇಳ್ಕೊಡ್ತಾ ಇದ್ದೀವಿ. ಅದನ್ನು ಎಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ಮತ್ತು ಇದು ಈ ವಿಷ್ಣು ಸಹಸ್ರನಾಮ ದಿವಸ ಮಕ್ಕಳುಗಳಿಗೆಲ್ಲ ಓದಲಿಕ್ಕೆ ಸಹಾಯನೂ ಸಹ ಮಾಡ್ತಾಯಿದ್ದೀವಿ ನಮ್ಮ ಸಂಘದಿಂದ. ಅದಕ್ಕೆ ಎಲ್ಲರೂ ಸಹಕಾರ ಇದೆ. ಎಲ್ಲ ಭಕ್ತವೃಂದದಿಂದನೂ ಸಹ ಎಲ್ಲ ಸಹಕಾರ ಇದೆ. ಈಗೆಲ್ಲ ಬಳೆ ಹಾಕ್ಕೊಳ್ಳೋದಿಲ್ಲ, ಇದನ್ನು ಇಟ್ಕೊಳ್ಳೋದಿಲ್ಲ, ಇವೆಲ್ಲ ಮಾಡ್ತಾ ಇದ್ದಾರಲ್ಲ, ನಾವು ಅದು ಸ್ವಲ್ಪ ಎಲ್ಲ ಹೀಗೆ ಮಾಡಬೇಕು, ಹೀಗೆ ಹೇಳಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಅದೆಲ್ಲ ಕಲಿತಾ ಇದ್ದಾರೆ ಮಕ್ಕಳುಗಳು. ಅಷ್ಟೇ ದೊಡ್ಡವರು ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ. ಇದರಿಂದ ಎಲ್ಲ ತಿಳುವಳಿಕೆ ತಿಳ್ಕೊಂಡು ಎಲ್ಲ ಚೇಂಜ್ ಆಗ್ತಾ ಇದ್ದಾರೆ ಎಲ್ಲರೂ. ಜೈ ಶ್ರೀರಾಮ್ ಭಜನಾ ಮಂಡಳಿಯ ಸದಸ್ಯರಾದಂತಹ ಶ್ರೀಮತಿ ಶೈಲಜಾರವರು ಏನು ಮಾತಾಡ್ತಾರೆ ನೋಡೋಣ ಬನ್ನಿ. ನಾವು ಮಾನವ ಜನ್ಮ ಎತ್ತಿದ ಮೇಲೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಅವರು ನಮ್ಮ ಮನಸ್ಸನ್ನು ಈ ದೇವರ ಕಡೆಗೆ ಸೆಳೆದುಕೊಂಡು ಹೋದರು. ನಮ್ಮ ಜೀವನವನ್ನು ಸಾಗಿಸುವ ಕ್ರಮವನ್ನು ನಮಗೆ ತಿಳಿಸಿಕೊಡ್ತಕ್ಕಂಥ ಗುರುಗಳವರು. ಜನನಿ ತಾನೇ ಮೊದಲ ಗುರುವು, ಮನೆಯೇ ಮೊದಲ ಪಾಠಶಾಲೆ, ವಿದ್ಯೆಯನ್ನು ಕಲಿಸುವ ತಂದೆ, ಜೊತೆಗೆ ನಮ್ಮನ್ನು ತಿದ್ದಿ ತೀಡಿ ಮಾರ್ಗದರ್ಶನ ಮಾಡಿ ಕೊನೆಗೆ ನಮಗೆ ಸಿಗಬೇಕಾಗಿರ್ತಂಥ ಕೈವಲ್ಯವನ್ನು ಸಹ ಸಿಗುವ
ಮಾಡ್ತಕ್ಕಂತಹ ಈ ಗುರುಗಳ ಒಂದು ಉದ್ದೇಶ, ಸದುದ್ದೇಶ ನಮ್ಮನ್ನು ಈ ರೀತಿ ಮಾತಾಡೋದಕ್ಕೆ ಆವೇಶವನ್ನು ತುಂಬಿದೆ ಅಂತ ಹೇಳ್ಬೋದು. ಇವೆಲ್ಲದಕ್ಕೂ ಸಹಕಾರ ನೀಡ್ತಾ, ಸೌಹಾರ್ದತೆಯನ್ನು ಕೊಡ್ತಾ ಜಗದಾಂಬ ಅವರು, ಹಾಗೆ ವಿಜಯಲಕ್ಷ್ಮಿ ಅವರು, ಗಂಗಾಧರಣ್ಣ ಅವರು ನಮಗೆ ಈ ಸ್ಥಳವನ್ನು ನೀಡಿ, ಇದು ಕಾಲ ಕಳೆಯುವ ಸಲುವಾಗಿ ರೂಢಿಸಿಕೊಂಡ ಸತ್ಸಂಗವಲ್ಲ, ಜೀವನದಲ್ಲಿ ತಿದ್ದಿಕೊಳ್ಳುವಂತಹ ವಿಶೇಷವಾದ ಸತ್ಬಳಕೆಯ ಬದುಕಿನ ಮಾರ್ಗದರ್ಶನದ ಸ್ಥಳ. ಇಂತಹ ಸತ್ಸಂಗಗಳು ಹೆಚ್ಚು ಹೆಚ್ಚು ಎಲ್ಲ ಕಡೆಯಲ್ಲಿ ಪಸರಿಸಲಿ, ಡಿಜಿಟಲ್ ಕಾಲದ ಇಂದಿನ ಯುವ ಪೀಳಿಗೆಗೆ ಮಾರ್ಗಸೂಚಿಯಾಗಲಿ ಎಂದು ಹಿರಿಯರ ಹಂಬಲವಿದೆ. ಇದು ಇಂದಿನ ಸಂಚಿಕೆಯ ಹಿಂದೂ ನಾವೆಲ್ಲ ಒಂದು ಎಂದು ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ